न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಮೊನ್ನೆ ನಡೆದಂಥ ಅಹಿತಕರ ಘಟನೆ ಏನಪ್ಪ ಅಂದರೆ ವಿಜಯಪುರ ನಗರದ ಹೊರವಲಯದಲ್ಲಿ ಇಟ್ಟಗಿ ಬೆಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮೇಲೆ ಆಗಿರತಕ್ಕಂಥ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ಇವತ್ತು ನಾವು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಏನು ಕಾರ್ಮಿಕರಿಗೆ ಭೇಟಿಯಾಗಲಿಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀಮತಿ ಕುಮಾರಿ ಆರತಿ ಶಾಪೂರ್ ಅವರು, ಆಮೇಲೆ ನಮ್ಮ ಲಕ್ಷ್ಮಣ ಚಲವಾದಿ ಅವರು, ಸುಭಾಷಣ ಕಾಲೇಬಾಗ್ ಅವರು, ರಾಘವೇಂದ್ರ ವಡ್ವಡಿಗವರು, ಹಾಗೆ ಸತೀಶ್ ದೊಡ್ಡಮನಿಯವರು, ಎಮ್.ಆರ್. ದೊಡ್ಡಮನಿಯವರು, ಆಮೇಲೆ ಮಲ್ಲಿಕಾರ್ಜುನ ಹಸ್ಬಂಡ್ ಮಡ್ಡಿಮನಿಯವರು, ಸಂಜೀವ್ ಚವ್ಹಾಣ್ ಅವರು, ಸಂಜೀವ್ ಚವ್ಹಾಣ್ ಮುಂದೆ ಇವರೆಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಏನಪ್ಪ ಅಂದ್ರೆ ಉದ್ದೇಶ, ನಮ್ಮದೆಲ್ಲ ಉದ್ದೇಶ ಒಂದೇ, ಏನಂದರೆ ಇವತ್ತು ಕೂಲಿ ಕಾರ್ಮಿಕರು ದುಡ್ಲಿಕ್ಕಂತ ಹೇಳಿ ಬಂದಿರ್ತಾರೆ. ಅವ್ರ ಮೇಲೆ ಆಗ್ತಕ್ಕಂಥ ಹಲ್ಲೆ ಭಾಳ ಖಂಡನೀಯ. ಅವ್ರು ತಮ್ಮ ಹೊಟ್ಟೆಪಾಡಿಗಾಗಿ ಬಂದು ಇವತ್ತು ತಮ್ಮ ಜೀವನ ಸಾಗಿಸಲಿಕ್ಕೆ ಯಾರೋ ಒಬ್ಬ ಮಾಲೀಕರ ಹತ್ರ ದುಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು 3 ದಿನಗಳವರೆಗೆ ಅವ್ರನ್ನ ಕೂಡಿ ಹಾಕಿ ಕಟ್ಟಿ ಹಾಕಿ ಹೊಡೆದು ಅವರ ಒಂದು ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಅವಮಾನೀಯ ಘಟನೆ ಇದು. ಇವತ್ತು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಆ ಒಂದು ಇಟ್ಟಂಗಿ ಬೆಟ್ಟೆ ಮಾಲೀಕರು ಮಾಡಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೂ ಅವರಿಗೆ ಸೂಕ್ತವಾದ ಅವ್ರ ಮೇಲೆ ಏನು ಕಠಿಣ ಕ್ರಮ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಕಠಿಣವಾಗಿ ಜರುಗಿಸಿ ಅವ್ರಿಗೆ ಶಿಕ್ಷೆ ಆಗಬೇಕು. ಹಾಗೆ ಇವತ್ತೇನು ಈ ಕೂಲಿ ಕಾರ್ಮಿಕರು ಇವತ್ತು ದಿವಸ ಏಟು ತಿಂದು ಪೆಟ್ಟು ತಿಂದು ಮುಂದೆ ಜೀವನ ಮಾಡಲಿಕ್ಕೆ ಕೂಡ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಇವತ್ತು ಅವರ ಕಾಲು ಅದನ್ನೆಲ್ಲ ನಾವು ಗಮನಿಸಿದಾಗ ನೋಡಿದ್ವಿ. ಅವ್ರಿಗೆ ಬಿದ್ದಿರ್ತಕ್ಕಂಥ ಏಟುಗಳು ಮುಂದಿನ ದಿನಮಾನಗಳಲ್ಲಿ ಜೀವನದಲ್ಲಿ ಅವರಿಗೆ ನಡಲಿಕ್ಕೂ ಕಷ್ಟ ಆಗ್ಬೋದು. ಹಾಗೆ ಅವರ ಒಂದು ನರಗಳಿಗೂ ಕೂಡ ಪೆಟ್ಟು ಬಿದ್ದಂತ ನಮಗೆ ಅನ್ನಿಸ್ತು ಇವತ್ತು ನಾವು ನೋಡಿದಾಗ. ಅಂಥವ್ರಿಗೆ ಎಲ್ಲ ಇವತ್ತು ಸರ್ಕಾರ ಆಗಿರ್ಬೋದು ಹಾಗೂ ಇಡೀ ಸಮಾಜ ಎಲ್ಲರೂ ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ತಾ ಇದ್ದೇವೆ. ಹಾಗೆ ಅವರಿಗೆ ಒಂದು ಒಳ್ಳೆಯ ಏನು ಸರ್ಕಾರದಿಂದ ಒಂದು ನೆರವು ಸಿಗಬೇಕು. ಅವರಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತಾಯಿದ್ದೇವೆ. ಹಾಗೆ ಇವೇನು ಮಾಡಿದ್ದಾರೆ ಇವರ ಮೇಲೆ ಏನು ಹಲ್ಲೆ ಮಾಡಿದಾರ ಅವರ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ರಮೇಶ್ ಗುಬ್ಬೇವಾಡ್, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರು. ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆಯಾಗಿದ್ದ ಸಂಬಂಧವಾಗಿ ಇವತ್ತು ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಪದಾಧಿಕಾರಿಯಿಂದ ಮತ್ತು ಇಲ್ಲಿ ಕೂಡಿರುವ ಜಿಲ್ಲಾಧ್ಯಕ್ಷರ ರಮೇಶ್ ಗುಬ್ಬೇವಾಡ್ ಸರು ಮತ್ತು ಉಪಾಧ್ಯಕ್ಷರ ಇವರು ಮಲ್ಲಿಕಾರ್ಜುನ್ ಮಡ್ಡಿಮನಿಯವರು ಮತ್ತು ಆಶಾ ಮೇಡಮ್ ಅವರು ಎಲ್ಲ ಪದಾಧಿಕಾರಿಗಳು ಕೂಡಿದ್ದಾರೆ. ಯಾಕಂದರೆ ಭಾವನೆಗಳು ಎಷ್ಟೇ ಧರ್ಮ ಜಾತಿ ಯಾವುದೇ ಇರಲಿ, ಆದರೆ ಮಾನವೀಯತೆ ಧರ್ಮದಲ್ಲಿ ಇಂಥ ಹಿಂಸೆ ಆಗೋದು ಭಾಳ ತಪ್ಪ. ಯಾಕಂದರೆ ಯಾವತ್ತೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಭಾಳ ಕ್ರೂರವಾಗಿ ನಡೆದುಕೊಳ್ಬಾರ್ದು. ಯಾವತ್ತೂ ಮನುಷ್ಯರಾಗಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಾಳೆ ಮಾಡಿದಾಕ್ರೆ, ಈ ಸಂಸ್ಕಾರ ಇಟ್ಕೊಂಡು ಹೋದಾಕ್ರೆ ಈ ಮಾನವೀಯತೆ ಧರ್ಮಕ್ಕೆ ಒಂದು ಯೋಗ್ಯ ಬರ್ತದೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಂತೆ ಏನು ಕೂಲಿ ಕಾರ್ಮಿಕ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದು ಖೇಮು ರಾಠೋಡ್ ಅವರು, ಅವ್ರ ಸಹಚರರು, ಇವೆಲ್ಲ ಖಂಡನೀಯ. ನಾವು ಖಂಡಿಸ್ತಾ ಇದ್ದೀನಿ. ಯಾಕಂದರೆ ನಾನು ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಕಾಂಗ್ರೆಸ್ ಮಾಧ್ಯಮ ವಕ್ತಾರನಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಖಂಡನೀಯ. ಯಾಕಂದರೆ ಒಂದು ಖೇಮು ರಾಠೋಡ್ ಅವರು ಮತ್ತು ಸಹಚರರು ಅವ್ರಿಗೆ ಕೂಡಿ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕು. ಕಾನೂನುಬದ್ಧವಾಗಿ ಇವತ್ತು ಸರ್ಕಾರ ಮತ್ತು ಇವರಿಗೆ ಏನು ನೋವಾಗಿದ್ದೆ ಅವರ ಸರ್ಕಾರ ಅವರನ್ನು ಒಂದು ನೋದ ಅಭಿಷೇಕವನ್ನು ಭರಿಸಬೇಕು. ಅದರಂತೆ ಅವರ ಭಾಳ ಒಳ್ಳೆಯ ಈಗ ಹೋಗಿ ಜಿಲ್ಲಾಧ್ಯಕ್ಷರ ನಿಯೋಗ ಆಶಾ ಮೇಡಮ್ ಅವರ ನಿಯೋಗ ಪದಾಧಿಕಾರಿಯ ನಿಯೋಗದಿಂದ ಭೇಟಿಯಾದೀವಿ. ಆದರೆ ಭಾಳಷ್ಟು ಹೊಡೆದಿದ್ದಾರೆ. ಆದ ಕಾರಣಕ್ಕಾಗಿ ತಾವು ಇದೇ ಕಠಿಣ ಕ್ರಮ ಜರುಗಿಸಿರ್ಬೇಕಂತೂ ತಮ್ಮಲ್ಲಿ ಅಧಿಕಾರಿಗಳಿಗೆ ಕಳಕಳಿಯ ಮನವಿಯನ್ನು ಮಾಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ.
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।